ಚಾತುರ್ಮಾಸ್ಯದ ವಿಶೇಷವಾಗಿ 7 ಯತಿಗಳ ವಿಶೇಷ ಸಂದರ್ಶನವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ರಾಮಚಂದ್ರಾಪುರ ಮಠದ ಪೀಠಾಧೀಶರಾದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರನ್ನು ಸಂದರ್ಶನ ಮಾಡ್ತಾ ಇದ್ದೇವೆ. ಪ್ರತಿ ಚಾತುರ್ಮಾಸ್ಯವನ್ನು ವಿಶೇಷವಾದ ಕಾರಣಗಳೊಂದಿಗೆ ವಿಶೇಷವಾದ ವಿಷಯಗಳೊಂದಿಗೆ ನಡೆಸ್ತಾ ಇರೋದು ವಿಶೇಷ. ಈ ಸರಿ ಅನ್ನಬ್ರಹ್ಮ ಚಾತುರ್ಮಾಸ, ಆಹಾರದ ಗುಣಮಟ್ಟ, ಆಹಾರದ ವಿಷಯದ ಮೇಲೆ ಈ ಚಾತುರ್ಮಾಸ್ಯ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನಾವು ಗುರುಗಳನ್ನು ಸಂದರ್ಶನ ಮಾಡ್ತಾ ಇದ್ದೇವೆ. ಗುರುಗಳಿಗೆ ವಂದಿಸ್ತಾ ಈ ಚಾತುರ್ಮಾಸಕ್ಕೆ ಅನ್ನಬ್ರಹ್ಮ ಎಂಬ ವಿಷಯವನ್ನು ಆಯ್ಕೆ ಮಾಡಿದ ಹಿಂದಿನ ಮೂಲ ಚಿಂತನೆ ಏನು? ಇವತ್ತಿನ ಸಮಾಜದಲ್ಲಿ ಆಹಾರ ಕೇವಲ ಹೊಟ್ಟೆ ತುಂಬಿಸುವ ಸಾಧನವಲ್ಲ, ವ್ಯಕ್ತಿಯ ದೇಹ, ಮನಸ್ಸು ಮತ್ತು ಆತ್ಮದ ಮೇಲೆ ಪ್ರಭಾವ ಬೀರುವ ಶಕ್ತಿಯಾಗಿದೆ. ಇದನ್ನು ಶಾಸ್ತ್ರಗಳು ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ವಿವರಿಸ್ತವೆ, ಹೇಗೆ ವಿವರಿಸ್ತವೆ ಅಂತ ಕೇಳಿದ್ರೆ ಅದು ದೊಡ್ಡ ಪ್ರಶ್ನೆ. ಅದು ಅವು ವಿವರಿಸುವ ರೀತಿ ಹೇಗೆ ಅಂದರೆ, ಈ ಸತ್ವಗುಣ, ರಜೋಗುಣ, ತಮೋಗುಣ ಎಂಬ 3 ಗುಣಗಳನ್ನು ನಿರೂಪಣೆ ಮಾಡಿ ಅವುಗಳ ಮೂಲಕ ಜೀವನ ನಿರೂಪಣೆ ಮಾಡ್ತವೆ. ಉದಾಹರಣೆಗೆ ಸತ್ವಗುಣ ಅಂದರೆ ಸಮಾಧಾನ, ಸತ್ವಗುಣ ಅಂದರೆ ದೀರ್ಘಾಯುಸ್ಸು, ಸತ್ವಗುಣ ಅಂದರೆ ಆರೋಗ್ಯ, ನೆಮ್ಮದಿ, ಸತ್ವಗುಣ ಅಂದರೆ ದಯೆ, ಪ್ರೀತಿ. ಅದೇ ರಜೋಗುಣ ಅಂದರೆ ಭಯ, ಕ್ರೋಧ, ದ್ವೇಷ, ಚಿಂತೆ. ತಮೋಗುಣ ಅಂದರೆ ಆಲಸ್ಯ, ಜಾಡ್ಯ, ಅಜ್ಞಾನ, ಉದಾಸೀನ. ಇವೆಲ್ಲ ನಮ್ಮ ಜೀವನದಲ್ಲಿ ಇರುವಂಥದ್ದು, ಮನುಷ್ಯ ಜೀವನದಲ್ಲಿ ಇರ್ತಕ್ಕಂಥ ಸ್ವಭಾವಗಳು ಇವೆಲ್ಲ. ಹಾಗೆ ಇಡೀ ಮನುಷ್ಯ ಸ್ವಭಾವ ಅಥವಾ ಇಡೀ ಸಮಸ್ತ ಸೃಷ್ಟಿಯನ್ನೇ 3 ರೀತಿ ವಿಭಾಗ ಮಾಡಿಕೊಂಡು ಆಹಾರಗಳು, ಅವು ಸತ್ವಗುಣದ ಆಹಾರವು, ರಜೋಗುಣದ ಆಹಾರವು, ತಮೋಗುಣದ ಆಹಾರವು, ಅದರ ಆಧಾರದ ಮೇಲೆ ಬೀರೋ ಪರಿಣಾಮಗಳನ್ನ ಹೇಳ್ತಾರೆ. ಉದಾಹರಣೆಗೆ ರಜೋಗುಣದ ಆಹಾರ ತುಂಬ ಬಿಸಿ, ತುಂಬ ಹುಳಿ, ತುಂಬ ಖಾರ, ತುಂಬ ಉಪ್ಪು. ಅವು ಈ ರಜೋಗುಣ ಜಾಸ್ತಿ ಮಾಡೋದ್ರ ಮೂಲಕವಾಗಿ ನಮ್ಮೊಳಗೆ ಉದ್ವೇಗ, ಭಯ, ಒತ್ತಡ, ಕ್ರೋಧ, ಮನಸ್ಸು ಸಮಾಧಾನ ಇಲ್ಲ, ಚಾಂಚಲ್ಯ, ಇದನ್ನು ಜಾಸ್ತಿ ಮಾಡ್ತೇವೆ. ಈಗ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೋಸ್ಕರ ಅಧ್ಯಯನ ಮಾಡ್ತಾ ಇದ್ದಾನೆ ಅಂದರೆ ಏಕಾಗ್ರತೆ ಬೇಕಾಗುತ್ತೆ. ಏಕಾಗ್ರತೆ ಅನ್ನೋದು ಸತ್ವಗುಣ. ಈ ಸತ್ವ ಪ್ರಧಾನವಾದ ಆಹಾರ ಸೇವನೆ ಮಾಡಿದರೆ ಅವನಿಗೆ ಏಕಾಗ್ರತೆ ಸುಲಭ ಆಗುತ್ತೆ. ಅದೇ ರಜಗುಣ ಪ್ರಧಾನವಾದ ಆಹಾರ ಸ್ವೀಕಾರ ಮಾಡಿದರೆ ಅವನಿಗೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಮನಸ್ಸು ಕೂರೋದಿಲ್ಲ, ಅವನು ಕೂತ್ಕೊಂಡ್ರೆ ಮನಸ್ಸು ಕೂರೋದಿಲ್ಲ. ಹೀಗೆ ಈ ಗುಣತ್ರಯದ ಮೂಲಕ, ಗೀತೆಯಲ್ಲೂ ಕೂಡ ಗುಣತ್ರಯವನ್ನೇ ತುಂಬ ವಿಸ್ತಾರವಾಗಿ ಹೇಳಿರುವಂಥದ್ದು. ಗೀತೆ ಆಧಾರದ ಮೇಲೆ ಈ ಮಾತುಗಳನ್ನು ಹೇಳ್ತಾ ಇರುವಂಥದ್ದು ನಾವೀಗ. ಆಯುಸ್ಸತ್ತು ಪದಾರ್ಥ ಸುಖ ಪ್ರೀತಿ ವಿವರ್ತನ, ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ. ಗೀತೆ ಮೇಲೆ ಈ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಗುಣತ್ರಯದ ಮೂಲಕವಾಗಿ ಬದುಕಿನ 3 ವಿಭಾಗವನ್ನು ತೋರಿಸಿ, ಆಹಾರದಲ್ಲೂ 3 ವಿಭಾಗ ಮಾಡಿ ಅದರ ಪರಿಣಾಮಗಳನ್ನು ನಿರೂಪಣೆ ಮಾಡ್ತಾ ಹೋಗ್ತವೆ ಶಾಸ್ತ್ರಗಳು. ಈಗ ಇದಕ್ಕೆ ಪೂರಕವಾಗಿ ಮತ್ತೊಂದು, ಈ ಚಾತುರ್ಮಾಸ್ಯ ಮತ್ತು ಮಠ, ಇದು ಅನ್ನಬ್ರಹ್ಮದ ಜೊತೆಗೆ ಜ್ಞಾನಬ್ರಹ್ಮನೂ. ಈ ಚಾತುರ್ಮಾಸದಲ್ಲಿ ಆ ನಿಟ್ಟಿನಲ್ಲಿ ಭಕ್ತರ ಜ್ಞಾನವೃದ್ಧಿ ಜೊತೆಗೆ ಉದರ ತೃಪ್ತಿ, ಅದು ಎರಡಕ್ಕೂ ವಿಶೇಷ ಕಾರ್ಯಕ್ರಮಗಳು ಏನೇ? ಮುಖ್ಯವಾಗಿ ಈ ಚಾತುರ್ಮಾಸದಲ್ಲಿ ಪೀಠದಿಂದ ಬರುವಂಥ ಪ್ರವಚನಗಳು, ಸಂಸ್ಥಾನದ ಕಡೆಯಿಂದ ಬರುವಂಥ ಪ್ರವಚನಗಳು ಜನ ನಿರೀಕ್ಷೆ ಮಾಡ್ತಾರೆ. ಈ 61 ಪ್ರವಚನಗಳು ಕೂಡ ಮೊದಲ ದಿನದಿಂದ ಆರಂಭ ಮಾಡಿ ವ್ಯಾಸ ಪೂರ್ಣಿಮೆಯಿಂದ ಆರಂಭ ಮಾಡಿ ಎಲ್ಲ ಪ್ರವಚನಗಳು ಆಹಾರವನ್ನು ಆಧರಿಸಿ ಇರ್ತವೆ. ಆಹಾರ ಏನು, ಎಷ್ಟು, ಹೇಗೆ ಸರಿಯಲ್ಲ, ಇದನ್ನು ಆಧರಿಸಿ ಇರ್ತವೆ. ಅದಲ್ಲದೆ ಫಲಕಗಳು ಅಥವಾ ಪ್ರದರ್ಶನಿಗಳು ಇವು ಕೂಡ ಜೊತೆಯಲ್ಲಿ ಇರ್ತವೆ ಇಡೀ ಆವರಣದಲ್ಲಿ. ಅದಲ್ಲದೆ ಉದ್ಬೋಧಕ ವಾಕ್ಯಗಳು ಅಂಥದ್ದು ಇರ್ತವೆ. ಜೊತೆಯಲ್ಲಿ ಈ ಪ್ರವಚನಗಳನ್ನು ಸಂಗ್ರಹ ಮಾಡಿ ಕೊಟ್ಟು ಕೊನೆಯಲ್ಲಿ ಅದನ್ನು ಪುಸ್ತಕದ ರೂಪದಲ್ಲಿ ತರುವಂಥ ಆಲೋಚನೆ ಕೂಡ ಇದೆ. ಹೀಗೆ ನಾನಾ ರೀತಿಯಲ್ಲಿ ಒಂದು ಹೇಳಿದ ಹಾಗೆ ಅನ್ನಬ್ರಹ್ಮ, ಜ್ಞಾನಬ್ರಹ್ಮ, ಈ ಅನ್ನವು ಜ್ಞಾನದಲ್ಲಿ ಪರಿವರ್ತನೆ ಆಗುವಂಥ ಒಂದು ಪ್ರಯತ್ನ ನಡೀತದೆ ಚಾತುರ್ಮಾಸ್ಯದ ಸಮಯದಲ್ಲಿ. ಇವತ್ತಿನ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲ ಸಂಸ್ಕರಿತ ಆಹಾರ, ಪ್ಯಾಕೆಟ್ ಆಹಾರ, ಇದನ್ನು ನಾವು ನೋಡ್ತಾ ಇದ್ದೇವೆ. ಈ ರಾಸಾಯನಿಕ ಕೃಷಿ ನಡೀತಾ ಇದೆ. ಇದರ ನಡುವೆ ಸಮಾಜಕ್ಕೆ ಭಾರತೀಯ ಋಷಿ ಪರಂಪರೆಯ ಆಹಾರವೇ ಔಷಧ ಎಂಬ ತತ್ವವನ್ನು ಹೇಗೆ ಜೀವಂತಗೊಳಿಸಬಹುದು? ಇದರಲ್ಲಿ ಕುಟುಂಬ, ರೈತ, ಸರ್ಕಾರ ಮತ್ತು ಧಾರ್ಮಿಕ ಸಂಸ್ಥೆಗಳ ಪಾತ್ರ. ರೈತ ಅಮೃತ ಬೆಳಿಬೇಕು, ವಿಷ ಬೆಳಿಬಾರ್ದು. ರೈತನ ಪಾತ್ರ ಅದು. ಸರ್ಕಾರದ ಪಾತ್ರ ಏನು ಅಂದರೆ,
ಸರ್ಕಾರ ರೈತ ವಿಷ ಬೆಳೆದಂತೆ ನೋಡ್ಕೊಳ್ಬೇಕು. ಇವತ್ತು ಸರ್ಕಾರವೇ ವಿಷವನ್ನು ರೈತರಿಗೆ ಒದಗಿಸ್ಕೊಡ್ತಾ ಇದೆ, ಕಡಿಮೆ ಬೆಲೆಯಲ್ಲಿ ಒದಗಿಸ್ಕೊಡ್ತಾ ಇದೆ, ಇದನ್ನು ಹಾಕಿ ಅಂತ. ಇದಲ್ಲ, ಅದರ ಬದಲು ವಿಷಪೂರಿತ ಆಹಾರ ಬೆಳೆದ್ರೆ ದಂಡ ವಿಧಿಸಬೇಕು, ಶಿಕ್ಷೆ ವಿಧಿಸಬೇಕು. ಯಾಕೆಂದ್ರೆ ನೇರವಾಗಿ ಪ್ರಜೆಗಳ ಆರೋಗ್ಯದ ನಾಶಕ್ಕೆ ಕಾರಣ ಆಗುತ್ತೆ, ಅದು ಆಯುಸ್ಸಿನ ಹಾನಿಗೆ ಕಾರಣ ಆಗುತ್ತೆ. ಹಾಗಾಗಿ ಸರ್ಕಾರ ನಿಯಂತ್ರಿಸಬೇಕು. ಭೂಮಿಯಿಂದ ಅಮೃತವನ್ನೇ ಬೆಳೆಯುವಂತೆ, ವಿಷವನ್ನು ಬೆಳೆದೇ ಇದ್ದಂತೆ ಅಥವಾ ಮಾರಾಟಕ್ಕೆ ಅವಕಾಶ ಇಲ್ಲದೇ ಇದ್ದಂತೆ, ವಿಷಮಯವಾದ ವಸ್ತುಗಳನ್ನು ಮಾರಲಿಕ್ಕೆ ಅವಕಾಶ ಇಲ್ಲದೇ ಇರುವಂತೆ ಸರ್ಕಾರಗಳು ನೋಡ್ಕೊಳ್ಬೇಕು. ಯಾಕಂದ್ರೆ ಸರ್ಕಾರದ ಮೊದಲ ಕರ್ತವ್ಯ ಏನಂದ್ರೆ ಪ್ರಜೆಗಳ ಅವಶ್ಯಕತೆಗಳನ್ನು ಪೂರೈಸಬೇಕು. ಮೊಟ್ಟ ಮೊದಲ ಅವಶ್ಯಕತೆ ಯಾವುದು? ಕೊಟ್ಟ ಕೊನೆಯ ವ್ಯಕ್ತಿಯ ಮೊಟ್ಟ ಮೊದಲ ಅಗತ್ಯ ಯಾವುದು ಅಂದ್ರೆ ಒಳ್ಳೆ ಊಟ. ಆ ಒಳ್ಳೆ ಊಟಕ್ಕೆ ಬೇಕಾದ ಕ್ರಮಗಳನ್ನು ಸರ್ಕಾರ ತಗೋಬೇಕಾಗುತ್ತೆ, ಸರ್ಕಾರ ಗಟ್ಟಿ ನಿರ್ಧಾರಗಳನ್ನು ಮಾಡಬೇಕಾಗ್ತದೆ. ಅದೊಂದು. ಇನ್ನು ಮಠದ ಪಾತ್ರ ಏನಂದ್ರೆ ದಿಗ್ದರ್ಶನ ಮಾಡುವಂಥದ್ದು. ಯಾಕಂದ್ರೆ ಮಠ ಅನ್ನುವಾಗ ಅದಕ್ಕೆ ಪೂರ್ವ ಪರಂಪರೆಯ ಜ್ಞಾನ ಇದೆ ಅಂತ ಅರ್ಥ. ಅದಕ್ಕೆ ಅಲ್ಲಿ ಎಲ್ಲ ವಿಷಯಗಳಿದೆ. ಆಹಾರದಲ್ಲಿ ಏನು ಸರಿ ಏನು ತಪ್ಪು ಅನ್ನೋ ಬಗ್ಗೆ ಏನು ಉಳಿಸಿಲ್ಲ ಬಾಕಿಯವರು, ಎಲ್ಲವನ್ನೂ ಹೇಳಿದ್ದಾರೆ. ಅಂತಹ ಜ್ಞಾನವನ್ನು ಸಮಾಜಕ್ಕೆ, ಸರ್ಕಾರಕ್ಕೆ ಕೊಡೋಕೆ ಹೊಣೆಗಾರಿಕೆ ಮಠಗಳಿಗಿದೆ. ಉಣ್ಣುವವನು ಸಾಮಾನ್ಯ ವ್ಯಕ್ತಿ, ಕುಟುಂಬ ಅಂತ ಬಂದಾಗ ಅವ್ರು ಉಣ್ಣುವವರು. ಉಣ್ಣುವವರದ್ದು ಉಣ್ಣುವುದೇ ಮುಖ್ಯವಾದ ಪಾತ್ರ. ಅದು ಉಣ್ಣುವುದು ಮಾತ್ರ ಅಲ್ಲ, ಅಡುಗೆ ಕೂಡ ಬರ್ತದೆ ಅಲ್ಲಿ. ಈ ಅಡುಗೆ ಮನೆಗಳು ವಿಷಮುಕ್ತ ಆಗಬೇಕು, ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ವಿಷಮುಕ್ತ ಅಡುಗೆ ಮನೆ ಅನ್ನುವಂಥದ್ದು ಕುಟುಂಬಗಳ ಮೂಲಕ ಆಗುವಂಥದ್ದು. ನಮ್ಮ ಮನೆ ಅಡುಗೆ ಮನೆಯಲ್ಲಿ ವಿಷಕ್ಕೆ ಅವಕಾಶ ಇಲ್ಲ ಅನ್ನೋ ಸಂಕಲ್ಪ ಯಾರು ಮಾಡಬೇಕು ಅಂದರೆ ಕುಟುಂಬಗಳು ಮಾಡಬೇಕು. ಹಾಗೆ ಮಾಡಿದಾಗ ಮನೆಯ ಮಗು ಅಮೃತವನ್ನು ಉಣ್ಣುವಂತೆ ಆಗ್ತದೆ, ವಿಷವನ್ನಲ್ಲ. ಈಗ ಉಪನಿಷತ್ತುಗಳಲ್ಲಿ ಅನ್ನಂ ಬ್ರಹ್ಮ ಎಂದು ಹೇಳಲಾಗಿದೆ. ಈ ತತ್ವವನ್ನ ಇಂದಿನ ಪೀಳಿಗೆಗೆ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ಹೇಗೆ ಅರ್ಥೈಸಬೇಕು? ಜೊತೆಗೆ ಆಹಾರದ ಶುದ್ಧತೆ ಮತ್ತು ಮನಸ್ಸಿನ ಶುದ್ಧತೆ ನಡುವಿನ ಸಂಬಂಧವನ್ನ ಹೇಗೆ ನಿರ್ವಹಿಸಬೇಕು? ಅನ್ನಂ ಬ್ರಹ್ಮ ಅಂದ್ರೆ ಅನ್ನವೇ ದೇವರು. ಅನ್ನವೇ ದೇವರಾಗೋದು ಹೇಗಪ್ಪ? ಅನ್ನಪೂರ್ಣೇಶ್ವರಿ ಅಂತ ಕರಿತೀವಿ ನಾವು ಅನ್ನವನ್ನು. ಹೇಗಪ್ಪ ಅನ್ನ ದೇವರಾಗೋದು ಅಂದ್ರೆ, ದೇವ್ರು ಏನು ಮಾಡ್ತಾನೆ ಅದನ್ನು ಅನ್ನ ಮಾಡ್ತಾನೆ. ದೇವ್ರು ಏನು ಮಾಡ್ತಾನೆ ಅಂದರೆ ನಮ್ಮೊಂದು ಆನಂದವನ್ನು ಕೊಡ್ತಾನೆ, ತೃಪ್ತಿಯನ್ನು ಕೊಡ್ತಾನೆ ಭಗವಂತ. ಅನ್ನ ಅದನ್ನೇ ಕೊಡ್ತಾನೆ. ಶಕ್ತಿ ಕೊಡ್ತಾನೆ ಭಗವಂತ, ಅನ್ನ ಶಕ್ತಿಯನ್ನು ಕೊಡ್ತಾ ಇದೆ ನಮಗೆ. ಹಾಗೆ ದೇವರು ನಮ್ಮನ್ನು ಉಳಿಸಿದ್ದಾನೆ, ಆಯುಸ್ ಕೊಡ್ತಾನೆ, ಉಳಿಸಿದ್ದಾನೆ. ಅನ್ನ ಆಯುಸ್ ಕೊಡುತ್ತೆ, ನಮ್ಮನ್ನು ಉಳಿಸಿದೆ. ಹೀಗೆ ಸಾಮಾನ್ಯವಾಗಿ ದೇವರು ಏನು ಕೊಡಬೇಕು ಅಂತ ನಿರೀಕ್ಷೆ ಮಾಡ್ತೇವೆ, ಅದೆಲ್ಲವನ್ನು ಅನ್ನ ಕೊಡ್ತಾ ಇದೆ. ಅಲ್ಲಿಗೆ ದೇವರ ಗುಣಗಳೆಲ್ಲ ಅನ್ನದಲ್ಲಿದೆ ಅಂತಾಯ್ತು ಒಂದು. ಎರಡನೇದು, ವೇದಾಂತ ತಗೊಂಡ್ರೆ ಅದು ಅದ್ವೈತವನ್ನು ಹೇಳುತ್ತೆ ವೇದಾಂತ. ಅದ್ವೈತ ಊಟದಲ್ಲಿದೆ. ಈಗ ಹೊರಗಿನ ವಸ್ತು, ಆಹಾರ ವಸ್ತು ಅನ್ನುವಂಥದ್ದು ಊಟ ಮಾಡಿದ ಬಳಿಕ ನಮ್ಮೊಳಗೆ ಹೋಗಿ ಅದ್ವೈತವೇ ಆಗುವಂಥದ್ದು, ನಮ್ಮ ಮೈ ಮನಸ್ಸಲ್ಲಿ ಒಂದಾಗುವಂಥದ್ದು ಅಂತ. ಹಾಗಾಗಿ ಅಲ್ಲಿಂದ ಅಲ್ಲಿವರೆಗೂ ಈ ಭಗವಂತನ ಜೊತೆಗೆ ಅದ್ವೈತ ತಾನೇ ಆಗ್ಲಿಕ್ಕಿರುವಂಥದ್ದು. ಎಲ್ಲರೂ ಕೂಡ ಅನ್ನ ಆ ಗುಣಧರ್ಮಗಳು ಹೊಂದಿದ್ರಿಂದ ಅನ್ನ ಬ್ರಹ್ಮ ಎಂಬುದಾಗಿ ಅದನ್ನು ಹಾಕಿದ್ರು, ದೇವರೇ ಕೊಟ್ಟಿದ್ದು ನಮಗೆ ಅಂತ. ಮತ್ತೆ ಮನಸ್ಸಿನ ಸಂಬಂಧ ಏನು ಅಂತ ಕೇಳಿದ್ರೆ, ಉಪನಿಷತ್ತು ಹೇಳುವಂಥದ್ದು ಈ ಅನ್ನದ ಸ್ಥೂಲಾಂಶ ನಮ್ಮ ಶರೀರ ಆಗುವಂಥದ್ದು, ಸೂಕ್ಷ್ಮಾಂಶ ಮನಸ್ಸಾಗುವಂಥದ್ದು. ಹಾಗಾಗಿ ನಾವು ಕೆಟ್ಟ ಆಹಾರ ಸೇವನೆ ಮಾಡಿದ್ರೆ ಕೆಟ್ಟ ಮನಸ್ಸಾಗುತ್ತೆ, ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಒಳ್ಳೆ ಮನಸ್ಸಾಗುತ್ತೆ. ಅಲ್ಲಿ ಸಂಬಂಧ, ಅನ್ನ ಮತ್ತು ಮನಸ್ಸುಗಳ ಸಂಬಂಧ ಇರುವಂಥದ್ದು. ಈಗ ಶಿಕ್ಷಣ ಉದ್ಯೋಗ ಕೇಂದ್ರಿತ ಅಥವಾ ಹಣ ಗಳಿಕೆಯ ಕೇಂದ್ರಿತವಾಗಿ ಮೌಲ್ಯಗಳು ಮತ್ತು ಜೀವನ ಸಂಸ್ಕಾರ ಹಿಂದೆ ಸರಿತಾ ಇದೆ. ಗೋಕರ್ಣದ ವಿಷ್ಣುಗುಪ್ತ ವಿದ್ಯಾಪೀಠದ ಮೂಲಕ ತಾವು ಯಾವ ರೀತಿಯ ಭಾರತೀಯ ಶಿಕ್ಷಣ ಮಾದರಿಯನ್ನು ರೂಪಿಸಲಾಗುತ್ತದೆ, ಅದರ ಜೊತೆಗೆ ಇದು ಭಾರತದ ಭವಿಷ್ಯಕ್ಕೆ ಯಾವ ರೀತಿಯ ಕೊಡುಗೆ ನೀಡುತ್ತದೆ? ಎರಡು ಮಾದರಿಗಳನ್ನು ನಾವು ತೋರಿಸ್ಬೋದು. ಒಂದು ರಾವಣನ ಮಾದರಿ, ಇದು ಹನುಮಂತನ ಮಾದರಿ. ಇಬ್ಬರು ವಿದ್ಯಾವಂತರು. ಆ ಕಾಲದಲ್ಲಿ ರಾವಣ ಬಹಳ ದೊಡ್ಡ ವಿದ್ಯಾವಂತ, ಬಹಳ ದೊಡ್ಡ ಪಂಡಿತ. ಆಂಜನೇಯ ಕೂಡ ಹಾಗೆ. ಆಂಜನೇಯ ಸೂರ್ಯನಿಂದ ವಿದ್ಯಾಭ್ಯಾಸ ಮಾಡಿದ ಅಂತ ಕೇಳ್ತಾರೆ. ಎಲ್ಲ ವೇದಗಳನ್ನು ಬಲವನಾಗಿದ್ದ, ಶಾಸ್ತ್ರಗಳು ಬಲವನಾಗಿದ್ದ, ಎಲ್ಲ ವಿದ್ಯೆಗಳನ್ನು ಬಲವನಾಗಿದ್ದ ಅಂತ ಕೇಳ್ತೇವೆ ನಾವು. ವ್ಯಾಕರಣವನ್ನ ನಾನಾ ಪ್ರಕಾರದ ವ್ಯಾಕರಣಗಳನ್ನು ಬಲವನಾಗಿದ್ದ ಅಂತ ರಾಮನೇ ಹೇಳ್ತಾನೆ ಆಂಜನೇಯನ ಬಗ್ಗೆ. ಇಬ್ಬರು ದೊಡ್ಡ ವಿದ್ಯಾವಂತರು. ಒಬ್ಬರನ್ನು ಪೂಜೆ ಮಾಡ್ತೇವೆ ನಾವು, ಇನ್ನೊಬ್ಬರನ್ನ ಅನಾದರ್ಶ ಅಂತ ಭಾವಿಸ್ತೇವೆ, ಒಂದು ನಕಾರಾತ್ಮಕ ದೃಷ್ಟಿ ಅಂತ ಭಾವಿಸ್ತೇವೆ. ಏನು ಕಾರಣ ಅಂದರೆ ಆಂಜನೇಯನಲ್ಲಿ ವಿದ್ಯೆ ಮತ್ತು ನಿಷ್ಠೆ ಎರಡೂ ಇದೆ. ವಿದ್ಯೆ ಇದೆ, ಅವನು ಸ್ವಾಮಿ ನಿಷ್ಠೆ, ಧರ್ಮನಿಷ್ಠೆ ಅವನಲ್ಲಿರುವಂಥದ್ದು ಆಂಜನೇಯನಲ್ಲಿ. ರಾವಣನಲ್ಲಿ ವಿದ್ಯೆ ಇದೆ, ನಿಷ್ಠೆ ಇದೆ, ತತ್ವನಿಷ್ಠೆ. ತತ್ವನಿಷ್ಠೆ ಪತ್ರಿಕೆಗೆ ನಾವು ಇದನ್ನು ಸಂದರ್ಶನ ಕೊಡ್ತಾ ಇರುವಂಥದ್ದು. ತತ್ವನಿಷ್ಠೆ, ಧರ್ಮನಿಷ್ಠೆ ರಾವಣನಿಗಿಲ್ಲ, ವಿದ್ಯೆ ಮಾತ್ರ ಇದೆ, ಅಪಾಯಕಾರಿ. ಈ ವಿದ್ಯೆ ಪ್ರಪಂಚದ ನಾಶಕ್ಕೆ ಕಾರಣ ಆಗ್ಬೋದು, ಪ್ರಪಂಚದ ಕ್ಲೇಶಕ್ಕೆ ಕಾರಣ ಆಗ್ಬೋದು.
ಇಲ್ಲಿಯ ಮಾದರಿ ಯಾವುದು, ಯಾವ ನಮೂನೆ ನಾವು ತಗೊಂಡಿದ್ದೇವೆ ಅಂದರೆ ಮಕ್ಕಳು ಆಂಜನೇಯನಂತೆ ಆಗಬೇಕು, ಅವರಿಗೆ ವಿದ್ಯೆನೂ ಸಿಗಬೇಕು, ನಿಷ್ಠೆನೂ ಬೆಳೆಯಬೇಕು, ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಸಮಾಜದ ಬಗ್ಗೆ ನಿಷ್ಠೆ ಬೆಳೀಬೇಕು. ನೀವು ಅಂಥ ಮಕ್ಕಳನ್ನು ಕಾಣ್ಬೋದು. ನಮ್ಮ ಬೆಳೀತಾ ಇರೋ ಮಕ್ಕಳನ್ನು ಗಮನಿಸಿದ್ರೆ ಈ ಲಕ್ಷಣಗಳು ಪೂರ್ತಿ ಇದ್ದಾವೆ. ಇವ್ರಿಗೆ ಜ್ಞಾನವೂ ಇದೆ, ತುಂಬ ಸ್ಪಷ್ಟವಾದ ನಿಷ್ಠೆ ಇದೆ, ಅದನ್ನು ಕಾಣ್ಬೋದು ಮಕ್ಕಳಲ್ಲಿ. ಈಗ ಭಾರತೀಯ ಪರಂಪರೆಯಲ್ಲಿ ಋಷಿಗಳು ರಾಜರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಆದರೆ ಇಂದು ಧರ್ಮ ಮತ್ತು ರಾಜಕಾರಣದ ಸಂಬಂಧದ ಬಗ್ಗೆ ಅನೇಕ ಗೊಂದಲಗಳಿವೆ. ಪ್ರಜಾಪ್ರಭುತ್ವದಲ್ಲಿ ಧಾರ್ಮಿಕ ನಾಯಕರು ಸಮಾಜಕ್ಕೆ ಯಾವ ರೀತಿಯಲ್ಲಿ ಮಾರ್ಗದರ್ಶನ ನೀಡಬೇಕು ಎಂದು ಒಂದು ನಿಯಮ ಏನಂದರೆ ನಾಪೃಷ್ಟ ಕಸಿಚಿದ್ರು, ಯಾರು ಕೇಳದೆ ಹೇಳಬಾರ್ದು. ಯಾರೇ ಆದರೂ, ಯಾರಿಗೇ ಆದರೂ ಕೂಡ ಅವ್ರಿಗೆ ಹಸಿವಿಲ್ಲದೆ ಅವ್ರು ಕೇಳದೆ ಹೇಳಬಾರ್ದು. ಈ ಧಾರ್ಮಿಕ ನಾಯಕರು ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು, ಸರಿ, ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡಬೇಕು, ಸರಿ. ಆದರೆ ಸರ್ಕಾರ ಕೇಳಿದಾಗ ಮಾರ್ಗದರ್ಶನ ಮಾಡ್ಬೋದು ಹೊರತು ನಾವಾಗಿ ಹೋಗಿ ನಿಮಗೊಂದು ಮಾರ್ಗದರ್ಶನ ಮಾಡ್ತೇವೆ ಅಂತ ಹೋದರೆ ಅದಕ್ಕೊಂದು ಮಹತ್ವ ಬರಲಿಕ್ಕಿಲ್ಲ, ವಿಷಯದ ಗೌರವವೇ ಕಡಿಮೆ ಆಗ್ಬೋದು ಅವರಿಗೆ. ಹಾಗಾಗಿ ನಾವು ಕಾಲ ಕಾಯಬೇಕಾಗ್ತದೆ ಅಂತ, ಯಾವಾಗ ಆ ಮಾರ್ಗದರ್ಶನ ಅಪೇಕ್ಷೆ ಪಡ್ತಕ್ಕಂಥ ಸಂದರ್ಭ ಬರ್ತದೆ ಅಂತ ಅಲ್ಲಿವರೆಗೂ ನಾವು ಕಾಯಬೇಕಾಗ್ತದೆ. ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾ ಇರ್ಬೋದು. ಸಮಾಜದಲ್ಲಿ ಹಸಿವಿರಂಥವ್ರು ಇರ್ತಾರೆ, ಯಾವಾಗಲೂ ಅವ್ರು ಕೇಳ್ತಾ ಇರ್ತಾರೆ, ಅಂಥವ್ರಿಗೆ ಮಾರ್ಗದರ್ಶನ ಮಾಡೋದು ಯಾವಾಗಲೂ ಸಾಧ್ಯ. ಆದರೆ ಸರ್ಕಾರಕ್ಕೆ ಮಾರ್ಗದರ್ಶನ ಅಂದರೆ ಸರ್ಕಾರಕ್ಕೆ ಹಸಿವಾಗೋದನ್ನು ಕಾಯಬೇಕಾಗುತ್ತೆ ನಾವು. ಈ ಹಿನ್ನೆಲೆಯಲ್ಲಿ ಇನ್ನೊಂದು ಪ್ರಶ್ನೆ ಏನು ಮಾಡುತ್ತೆ, ಇವತ್ತಿಗೆ ಧಾರ್ಮಿಕ ನಾಯಕರು ಅಥವಾ ಪೀಠಾಧೀಶರೇ ನೇರವಾಗಿ ರಾಜಕಾರಣದಲ್ಲಿ ಕಾಣಿಸ್ಕೊಳ್ತಾ ಇರೋದು. ಉದಾಹರಣೆಗೆ ಯೋಗಿ ಆದಿತ್ಯನಾಥ್ ಅವರು. ಆ ನಿಟ್ಟಿನಲ್ಲಿ ಧಾರ್ಮಿಕ ನಾಯಕರಿಗೆ ಈ ಆಳುವಂಥ ವ್ಯವಸ್ಥೆ ಸರಿಯೋ ತಪ್ಪು ಅನ್ನೋದು? ಒಬ್ಬ ವಿರಕ್ತ ಸ್ವಾರ್ಥಿ ಆಗಬಾರ್ದು ಯಾವುದೇ ಕಾರಣಕ್ಕೂ, ಅದರಲ್ಲಿ ಎರಡು ಮಾತಿಲ್ಲ. ಅವನು ಅಧಿಕಾರ ಐಶ್ವರ್ಯ ಅದನ್ನು ಕೂಡ ಬಯಸಬಾರ್ದು. ಬಯಸಿದ್ರೆ ಅವನು ವಿರಕ್ತ ಅಲ್ಲ, ಸಂತ ಅಲ್ಲ. ಆದರೆ ವಿರಕ್ತರು ರಾಜನೀತಿಗೆ ಹೋದ ಉದಾಹರಣೆಗಳಿದೆ ಹಿಂದಕ್ಕೆ. ಉದಾಹರಣೆಗೆ ವಿದ್ಯಾರಣ್ಯರು ಹಕ್ಕಬಕ್ಕರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವರು ಕೂಡ ಅವರು ಮಂತ್ರಿಗಳಾಗಿದ್ದರು ಅಲ್ಲಿಂದ. ಆದರೆ ಮಂತ್ರಿಗಳಾಗಿದ್ದ ಅವ್ರಿಗೆ ಯಾರು ಮಂತ್ರಿಗಳಾಗ್ಬೋದು ಅಥವಾ ಯಾರು ಅಂಥದ್ದು ರಾಜಕಾರಣಕ್ಕೆ ಪ್ರವೇಶ ಮಾಡ್ಬೋದು ಅಂದರೆ ಯಾರಿಗೆ ಸಮತೋಲನ ಇದೆ ಅಲ್ಲಿ ಹೋಗಿ ನಾವು ಕಳೆದು ಹೋಗ್ಬಾರ್ದು, ನಾವು ಅವರಂತೆ ಆಗಬಾರ್ದು. ಹಾಗಿದ್ರೆ ಲಾಭ ಸಮಾಜಕ್ಕೆ. ಒಬ್ಬ ನಿಸ್ವಾರ್ಥಿ, ಒಬ್ಬ ವಿರಕ್ತ, ಅವನಿಗೇನು ಬೇಡ, ಅವನಿಗೆ ಸಂಸಾರ ಇಲ್ಲ, ಅಂಥವ್ನು ಬಂದು ಅವನೇನು ತಗೊಂಡು ಹೋಗುವಂಥದ್ದೇನೂ ಇಲ್ಲ, ಅವನು ಭ್ರಷ್ಟಾಚಾರ ಮಾಡೋದಿಲ್ಲ, ಯಾಕೆ ನನಗೇನು ಆಗಬೇಡ, ಅವನಿಗೆ ಅಧಿಕಾರದ ಆಸೆ ಕೂಡ ಇಲ್ಲ. ಹಾಗಾಗಿ ಇನ್ನೊಂದ್ಸತಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ಮಾಡಿಟ್ಕೋ ಅನ್ನೋ ಪ್ರಶ್ನೆ ಕೂಡ ಇಲ್ಲ. ಸಮಾಜಕ್ಕೆ ಲಾಭ ಅದು ಖಂಡಿತವಾಗಿ. ಆದರೆ ಇವನು ಜಾರಬಾರದು, ಯಾಕೆಂದ್ರೆ ಜಾರುವಂಥ ಸ್ಥಳ ಅದು. ಈಗ ರಾಜಕಾರಣ, ಅಧಿಕಾರ ಎನ್ನುವಂಥದ್ದು ಪವರ್ ಕರಪ್ಟ್ಸ್, ಅದು ಹೋದವರು ಭ್ರಷ್ಟರಾಗ್ತಾರೆ ಅಂತ. ಅಲ್ಲಿ ನಮಗೆ ತುಂಬ ಜಾಗೃತಿ, ಒಂದು ಸಮತೋಲನ ಬೇಕಾಗ್ತದೆ. ಈಗ ವಿಶ್ವದಲ್ಲಿ ಭೌತಿಕ ಪ್ರಗತಿ ಹೆಚ್ಚುತ್ತಿರುವಷ್ಟೇ ಮಾನಸಿಕ ಒತ್ತಡ, ಕುಟುಂಬಗಳ ವಿಭಜನೆ ಮತ್ತು ಜೀವನ ಅತೃಪ್ತಿ ಹೆಚ್ಚಾಗ್ತಾ ಇದೆ. ತಂತ್ರಜ್ಞಾನದ ಯುಗದಲ್ಲಿ ಬದುಕ್ತಾ ಇರುವ ಯುವಜನರಿಗೆ ಭಾರತೀಯ ಆಧ್ಯಾತ್ಮ ಯಾವ ಜೀವನ ಸೂತ್ರವನ್ನು ನೀಡಬಹುದು? ಅಂತಃಸುಖ ಅದೇ ಕೊರತೆ ಇರುವಂಥದ್ದು. ಈಗ ನಾವು ಇವತ್ತಿನ ಸಮಾಜ ಕಾಣ್ತಾ ಇದ್ದೇವೆ, ಅವ್ರು ಏನು ಹುಡುಕ್ತಾ ಇದ್ದಾರೆ ಅಂದರೆ ಅವರು ನೆಮ್ಮದಿ ಹುಡುಕ್ತಾ ಇದ್ದಾರೆ. ತುಂಬ ಮುಖ್ಯವಾಗಿ ಏನು ಕಳ್ಕೊಂಡಿದ್ದಾರೆ, ನೆಮ್ಮದಿನ ಕಳ್ಕೊಂಡಿರುವಂಥದ್ದು. ಪ್ರಾಚೀನ ಭಾರತಕ್ಕೂ ನವೀನ ಭಾರತಕ್ಕೂ ಇದು ಮುಖ್ಯ ವ್ಯತ್ಯಾಸ ಏನಂದರೆ, ಈಗ ನಮ್ಮ ಅಪ್ಪ ಅಜ್ಜಂದ್ರಿಗೆ ಇಲ್ಲದೇ ಇರುವಂಥ ಐಶ್ವರ್ಯ ನಮಗಿದೆ ಇವತ್ತು, ಅದನ್ನು ಕಾಣ್ತಾ ಇದ್ದೇವೆ. ಬುದ್ಧಿವಂತಿಕೆಗೂ ಏನು ಕೊರತೆ ಇಲ್ಲ, ಪ್ರತಿಭೆ ಬುದ್ಧಿವಂತಿಕೆ ಕೊರತೆ ಇಲ್ಲ. ಆದರೆ ಜೀವನ ಶೈಲಿ ಹದಗೆಟ್ಟಿದ್ರಿಂದಾಗಿ ನೆಮ್ಮದಿ ಇಲ್ಲದಾಗಿದೆ. ನೆಮ್ಮದಿಯೇ ತುಂಬ ಮುಖ್ಯವಾಗಿ ಕೊರತೆ ಆಗಿರುವಂಥದ್ದು. ಈ ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆ ಕೊಡುವ ಮಾರ್ಗದರ್ಶನ ಹೇಗಿದೆ ಅಂದರೆ ಅಲ್ಲಿ ನೆಮ್ಮದಿಗೆ ಕೊರತೆ ಇರೋದಿಲ್ಲ. ಹಾಗಂತ ಭೌತಿಕ ಸುಖವನ್ನು ಹಾಳು ಮಾಡ್ಕೋಬೇಕು ಅಂತಿಲ್ಲ. ಅವರು ಅದನ್ನು ಉಪೇಕ್ಷೆ ಮಾಡಿಲ್ಲ ನಮ್ಮ ಪ್ರಾಚೀನರು. ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಭದ್ರಂ ಕರ್ಣೇ ವಿಷ್ಣುಯಾಮ ದೇವ, ಭದ್ರಂ ಪಶ್ಯೇ ಮಾಕ್ಷಿಪರ್ಯ ಚಂದ್ರ. ಕಿವಿಯಿಂದ ಒಳ್ಳೆಯದನ್ನು ಕೇಳು, ಕಣ್ಣಿಂದ ಒಳ್ಳೆಯದನ್ನು ಕಾಣು ಅನ್ನುವಾಗ ಇದೆಲ್ಲ ಚೆನ್ನಾಗಿರ್ಬೇಕು ಅಂತ ಅವ್ರು ಹೇಳಿರುವಂಥದ್ದು. ಆದರೆ ಯಾವುದನ್ನು ಕಳ್ಕೊಂಡಲ್ಲ ಅಂದರೆ ಆತ್ಮವನ್ನು ಬಲಿ ಕೊಟ್ಟು ಅಂತಃಸುಖವನ್ನು ಕಳ್ಕೊಂಡಲ್ಲ. ಅಲ್ಲಿ ನಮಗೆ ಪಾರಂಪರಿಕ ಮಾರ್ಗದರ್ಶನ ಬೇಕಾಗ್ತದೆ. ಈಗ ಜಾಗತೀಕರಣದ ಪರಿಣಾಮವಾಗಿ ಭಾಷೆ, ಸಂಸ್ಕೃತಿ, ಆಚರಣೆ ಮತ್ತು ಕುಟುಂಬ ವ್ಯವಸ್ಥೆಯಲ್ಲಿ ವೇಗವಾಗಿ ಬದಲಾವಣೆ ಆಗ್ತದೆ. ಭಾರತೀಯ ಸನಾತನ ಮೌಲ್ಯಗಳನ್ನು ಉಳಿಸಿಕೊಂಡೇ ಆಧುನಿಕ ಜಗತ್ತಿನೊಂದಿಗೆ ಹೆಜ್ಜೆ ಹಾಕಲು ಸಮಾಜ ಯಾವ ಸಮತೋಲನ ಸಾಧಿಸಬೇಕು? ನಮ್ಮ ದೃಷ್ಟಿಯಿಂದ ನಾವು ನಮ್ಮ ನೆಲೆ ಬಿಡಬಾರ್ದು. ನಾವು
ಬದಲಾವಣೆ ಮಾಡ್ಕೊಳ್ತಾ ಹೋಗೋದೇ ಸಮಸ್ಯೆ. ಈಗ ದಿನಕ್ಕೊಂದು ರೀತಿಯಲ್ಲಿ ಸಮಾಜ ಬದಲಾಗ್ತಾ ಇದ್ರೆ ನಾವು ದಿನ ಹೊಂದ್ಕೊಳ್ಳೋದ್ರಲ್ಲಿ ನಾವು ದಿನ ಬದಲಾಗೋದು ಅಂತ ಅರ್ಥ. ಅದಕ್ಕೆ ಅರ್ಥ ಇದೆ ಇರುವಂಥದ್ದು. ಬದಲಾವಣೆಗಾಗಿ ಬದಲಾವಣೆ ಅಲ್ಲ, ಬದಲಾವಣೆಯಿಂದ ಏನಾದರೂ ಲಾಭ ಇದ್ದರೆ ಬದಲಾವಣೆ ಮಾಡ್ಕೋಬೇಕು, ಇಲ್ಲದ್ರೆ ಬದಲಾವಣೆಗೆ ಅರ್ಥ ಇಲ್ಲ. ಹಾಗಾಗಿ ಯಾವುದು ಸ್ಥಿರವಾಗಿ ನಿಲ್ತದೋ ಬದಲಾವಣೆಗೊಳಪಡದೆ ಅದಕ್ಕೆ ಮಹತ್ವ ಬೆಲೆ ಬರುವಂಥದ್ದು. ಇದರ ಜೊತೆಗೆ ನಾವು ಸಮಾಜ ಬರುವಂತೆ ಮಾಡಬೇಕು ಅಂತ ನಮ್ಮ ಪ್ರಾಚೀನ ಮೌಲ್ಯಗಳನ್ನು ಉಳಿಸ್ಕೊಂಡು ನಾವು ಜೀವನ ಮಾಡಿ ಅದರ ಜೊತೆಗೆ ಸಮಾಜ ಬರುವಂತೆ ಮಾಡಬೇಕು ಅಷ್ಟೇ ಹೊರತು ಪ್ರವಾಹದ ಜೊತೆ ನಾವು ಕೊಚ್ಕೊಂಡು ಹೋಗೋದಕ್ಕೆ ಅರ್ಥ ಇಲ್ಲ. ಹಾಗಂತ ಸಣ್ಣ ಪುಟ್ಟ ಬದಲಾವಣೆಗಳು ಬೇಕಾಗ್ತದೆ, ಏನು ಬದಲಾವಣೆ ಬೇಡ ಅಂತ ನಾವು ಹೇಳೋದಿಲ್ಲ. ಮೂಲ ಸ್ವರೂಪವನ್ನು ಹಾಳು ಮಾಡಿಕೊಡದೆ ಕಾಲಕ್ಕೆ ತಕ್ಕಂತೆ ತಕ್ಕ ಮಟ್ಟಿಗೆ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಆಗ್ಬೋದು. ಈಗ ಪ್ರತಿ ವರ್ಷ ವಿಭಿನ್ನ ವಿಷಯಾಧಾರಿತ ಚಾತುರ್ಮಾಸ್ಯದ ಮೂಲಕ ತಾವು ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀರಿ. ಈ ಚಾತುರ್ಮಾಸ್ಯಗಳು ಕೇವಲ 4 ತಿಂಗಳ ಕಾರ್ಯಕ್ರಮವಾಗದೆ ವರ್ಷ ಪೂರ್ತಿ ಸಮಾಜದಲ್ಲಿ ಪರಿವರ್ತನೆ ತರಬೇಕಾದರೆ ಮಠಗಳು ಮತ್ತು ಸಾಮಾನ್ಯ ಜನರು ಅಂದರೆ ನಾವು ಯಾವ ರೀತಿ ಸಂಕಲ್ಪ ಕೈಗೊಳ್ಳಬೇಕು? ಈಗ ಕಳೆದ ವರ್ಷ ಸುಭಾಷ ಚಾತುರ್ಮಾಸ್ಯ ನಡೀತಿದ್ವಿ. ಅದು ಹಿಂದಿನ ಪ್ರಶ್ನೆಗೆ ಸಂಬಂಧಪಡ್ತಿದ್ದು ನಾವು ಎಷ್ಟು ಬದಲಾವಣೆ ಮಾಡ್ಕೋಬೇಕು ಅಂದರೆ, ಈಗ ಕನ್ನಡದಲ್ಲಿ ಇಂಗ್ಲೀಷ್ ಬರ್ತಾ ಇದೆ, ಉರ್ದು ಮೊದಲೇ ಬಂದಿದೆ. ಎಷ್ಟು ಬದಲಾವಣೆ ಮಾಡ್ಕೋಬೇಕು ಅಂತ ಕನ್ನಡವೇ ಅಲ್ಲ ಅನ್ನೋಷ್ಟು ಬದಲಾವಣೆ ಮಾಡ್ಕೋಬಾರ್ದು. ನಾವು ಚೂರ ಪಾರ ಕಾಲಕ್ಕೆ ತಕ್ಕಂತೆ ಹೊತ್ಕೊಂಡು ಹೋಗೋದಕ್ಕೆ ಔಚಿತ್ಯ ಇದೆ. ಆದರೆ ಭಾಷೆ ನಮ್ಮತನ ಕಳ್ಕೋಬಾರ್ದು, ನಮ್ಮತನ ಕಳ್ಕೊಳ್ಳೋಷ್ಟು ಬದಲಾವಣೆಗಳು ಮಾಡ್ಕೋಬಾರ್ದು. ಈ ಸ್ವಭಾಷೆ ಚಾತುರ್ಮಾಸ್ಯ ಇದೇ ಹಿಂದಿನಲ್ಲಿತ್ತು, ನಮ್ಮತನ ಉಳಿಸ್ಕೋಬೇಕು ಅಂತ. ಅದು ದೊಡ್ಡ ಸಂದೇಶ ಹೋಯ್ತು. ಅದರಿಂದ ನಮ್ಗೆ ಈಗಲೂ ಕೂಡ ಸಿಗ್ತಾರೆ ಜನರು. ನಮ್ಮ ಹತ್ರ ಮಾತಾಡೋದು ಮನೆ ಪಕ್ಷ ಹುಡುಕಿ ಕನ್ನಡ ಮಾತಾಡ್ತಾರೆ. ಇಂಗ್ಲೀಷ್ ಪದಗಳಿಗೆ ಕನ್ನಡ ಪದಗಳನ್ನ ಹುಡುಕೊಂಡು ತಯಾರಾಗಿ ಬಂದಿರ್ತಾರೆ. ಮನೆ ಕೆಲಸ ಹೋಮ್ವರ್ಕ್ ಮಾಡ್ಕೊಂಡು ಬಂದಿರ್ತಾರೆ ಬರುವಾಗಲೇ ಅಂತ ಅದನ್ನು ಕಾಣ್ತೇವೆ ನಾವು. ಅಲ್ಲಿ ಈಗ ನಮಗೆ ಸಂಕಲ್ಪ ಬೇಕು. ಚಾತುರ್ಮಾಸ್ಯದ ನೇತೃತ್ವ ನಾವು ವಹಿಸೋದಾದ್ರೆ ನಮ್ಮ ಸಂಕಲ್ಪ ಗಟ್ಟಿ ಇದ್ರೆ ಅವ್ರ ಸಂಕಲ್ಪ ಕೂಡ ಗಟ್ಟಿ ಇರೋ ಸಾಧ್ಯ. ನಾವೇ ಅಲ್ಲಾಡಿದ್ರೆ ಅವ್ರು ಮರೆತೇ ಬಿಡ್ತಾರೆ. ಹಾಗಾಗಿ ಈ ಸ್ವಭಾಷಾ ಚಾತುರ್ಮಾಸ್ಯ ಮುಗಿದು ಅನ್ನಬ್ರಹ್ಮ ಚಾತುರ್ಮಾಸ್ಯಕ್ಕೆ ಬಂದರು, ನಾವು ಅದನ್ನು ಬಿಡಬಾರ್ದು. ಸ್ವಭಾಷೆ ಇಟ್ಕೊಂಡು ತಾನೇ ಅನ್ನಬ್ರಹ್ಮಕ್ಕೆ ನಾವು ಮುಂದುವರಿಬೇಕು. ಈ ವರ್ಷ ಅನ್ನಬ್ರಹ್ಮ ಕುರಿತು ಇಂಗ್ಲೀಷ್ ಮಯ ಅದ ಅರ್ಥ ಇಲ್ಲ ಅದಕ್ಕೆ. ಹಾಗಾಗಿ ಸಂಕಲ್ಪ ಎರಡೂ ಕಡೆಗೆ ಬಲವಾಗಿ ಬೇಕಾಗ್ತದೆ. ಹೇಗೆ ಅಂದರೆ ನಮ್ಮತನ ಬಿಡೋದಿಲ್ಲ, ಈ ಒಂದು ತೀರ್ಮಾನ ಬೇಕಾಗ್ತದೆ ಗಟ್ಟಿಯಾಗಿ. ಈಗ ಭಾರತ ವಿಶ್ವಗುರು ಆಗಬೇಕು ಎಂಬ ಮಾತು ಆಗಾಗ ಕೇಳಿ ಬರ್ತಾ ಇದೆ. ತಮ್ಮ ದೃಷ್ಟಿಯಲ್ಲಿ ಭಾರತವು ಜಗತ್ತಿಗೆ ನೀಡಬಹುದಾದ ಅತ್ಯಂತ ದೊಡ್ಡ ಕೊಡುಗೆ ಯಾವುದು? ಅದರಲ್ಲೂ ಆಹಾರ, ಸಂಸ್ಕೃತಿ, ಶಿಕ್ಷಣ, ಪರಿಸರ ಸಂರಕ್ಷಣೆ ಮತ್ತು ಆಧ್ಯಾತ್ಮಿಕತೆಯನ್ನು ಒಂದೇ ಜೀವನ ದರ್ಶನವಾಗಿ ವಿಶ್ವಕ್ಕೆ ಪರಿಚಯಿಸಲು ಯಾವ ದಿಕ್ಕಿನಲ್ಲಿ ಸಾಗಬೇಕು ಅಂತ. ಭಾರತ ವಿಶ್ವಗುರು ಆಗಬೇಕಾದ್ರೆ ಯಾವ ಕೊಡುಗೆ ಕೊಡಬೇಕು ಪ್ರಪಂಚಕ್ಕೆ? ಜ್ಞಾನ ಕೊಟ್ಟವನು ಗುರು. ಈಗ ಬೇರೆ ಏನನ್ನು ಕೊಟ್ಟರು ಗುರು ಅಂತ ಅನ್ಸ್ಕೊಳ್ಳೋದಿಲ್ಲ. ಯಾರೋ ಮುತ್ತುರತ್ನ ಕೊಟ್ಟ, ಚಿನ್ನ ಕೊಟ್ಟ ಅಂದ್ರೆ ಗುರು ಅಂತ ಅನ್ಸ್ಕೊಳ್ಳೋದಿಲ್ಲ. ಗುರು ಅಂತ ಅನ್ಸ್ಕೋಬೇಕಾದ್ರೆ ಜ್ಞಾನವನ್ನು ಕೊಡಬೇಕು. ಭಾರತ ಯಾಕೆ ಒಂದು ಕಾಲದ ವಿಶ್ವಗುರುವಾಗಿತ್ತು ಅಂದರೆ ಜ್ಞಾನ ಕೊಡ್ತಾ ಇತ್ತು. ವೇದಗಳಿದ್ದು, ಉಪನಿಷತ್ತುಗಳಿದ್ದು, ಭಗವದ್ಗೀತೆ ಅಥವಾ ಇತಿಹಾಸ ಪುರಾಣಗಳಿದ್ದು, ಇವೆಲ್ಲವೂ ಕೂಡ ಜ್ಞಾನ ಪ್ರದಾನ ಮಾಡುವಂಥ ಸಾಹಿತ್ಯಗಳಾಗಿತ್ತು. ಹಾಗಾಗಿ ಸ್ಮೃತಿಗಳು ಲಾಮಾತ್ ಬಂದಿರುವಂಥದ್ದು. ಏತಿದ್ದೇಶ ಪ್ರಸೂತ ಸಕಾಶಾದ ಗೃಹಜನ್ಮನಃ ಸ್ವಂ ಚರಿತಂ ಶಿಕ್ಷೆಯನ್ನು ಪೃಥ್ವ್ಯಾಂ ಸರ್ವ ಮಾನವ. ಈ ಪ್ರಶ್ನೆಗೆ ತುಂಬ ಸಂಬಂಧಪಟ್ಟಿರುವಂಥ ಮಾತಿದ್ದು, ಸ್ಮೃತಿಯ ಮಾತಿದ್ದು. ಅಂದರೆ ಈ ದೇಶದಲ್ಲಿ ಹುಟ್ಟಿರತಕ್ಕಂಥ ಭಾರತ ಸಂಜಾತ ಅವನ ಹತ್ತಿರ ಬರ್ತಾ ಇದ್ರು ಪ್ರಪಂಚದ ಎಲ್ಲ ಜನರು ಕೂಡ. ಯಾತಕ್ಕೋಸ್ಕರ ಅಂದರೆ ಬದುಕನ್ನು ಕಲಿಯುವ ಸಲುವಾಗಿ. ಸ್ವಂ ಚರಿತ್ರಂ ಶಿಕ್ಷೆಯನ್ನಂದರೆ ತಮ್ಮ ಬದುಕನ್ನು ಹೇಗೆ ಇಟ್ಕೋಬೇಕು, ಹೇಗೆ ಇಟ್ಕೋಬಾರ್ದು ಅನ್ನೋದನ್ನು ಕಲಿಯೋ ಸಲುವಾಗಿ ಇಲ್ಲಿಗೆ ಬರ್ತಾ ಇದ್ರು. ಇದು ಆಗಬೇಕು. ಇವತ್ತು ಇದಾಗ್ತಾ ಇಲ್ಲ. ಇವತ್ತಾಗ್ತಾ ಇರೋದು ಭಾರತ ಅಂದರೆ ಉದ್ಯಮದ ದೃಷ್ಟಿಯಿಂದ ಬೆಳೀತಾ ಇದೆ, ವಿಜ್ಞಾನ ದೃಷ್ಟಿಯಿಂದ ಬೆಳೀತಾ ಇದೆ, ಸೈನ್ಯ ದೃಷ್ಟಿಯಿಂದ ಬೆಳೀತಾ ಇದೆ, ಸಂಪತ್ತಿನ ದೃಷ್ಟಿಯಿಂದ ಬೆಳೀತಾ ಇದೆ. ಸಂತೋಷವೇ, ಬೇಡ ಅಂತಲ್ಲ. ಆದರೆ ಜ್ಞಾನವನ್ನು ಬೆಳೆಸ್ಕೊಳ್ಳದೆ ಹೋದರೆ ಜ್ಞಾನವನ್ನು ಹೊಸದಾಗಿ ಸೃಷ್ಟಿ ಮಾಡಬೇಕಾಗಿಲ್ಲ. ನಮ್ಮಲ್ಲಿ ಇದೆ. ಅನೇಕ ಸಹಸ್ರ ವರ್ಷಗಳಿಂದ ಒಂದು ಜ್ಞಾನ ಪರಂಪರೆಯಲ್ಲಿ ಅಸ್ತಿತ್ವದಲ್ಲಿ ಇತ್ತು. ಇಲ್ಲಿ ಅವರು ಬಿಟ್ಟು ಹೋಗಿರುವಂಥ ಸಾಹಿತ್ಯ ಅದರಲ್ಲಿ ಎಷ್ಟು ಉಳಿದಿದೋ ನಾವೀಗ ತುಂಬ ಕಳ್ಕೊಂಡಿದ್ದೇವೆ. ಏನು ಉಳಿದಿದೆ ಇವತ್ತು ಅದು ಸಾಕು ಭಾರತ ವಿಶ್ವಗುರು ಆಗಲಿಕ್ಕೆ, ಬೇರೆ ಏನೂ ಬೇಡ. ಹಾಗಾಗಿ ಪ್ರಾಚೀನ ಭಾರತದ ಸಂಸ್ಕೃತಿ ಗ್ರಂಥಗಳಲ್ಲಿ ಹುದುಗಿರ್ತಕ್ಕಂಥ ಅಪರೂಪದ ಜ್ಞಾನ, ಜೀವನಕ್ಕೆ ಉಪಯೋಗ ಆಗುವಂಥ ಜ್ಞಾನ. ಯಾಕಂದರೆ ಹೇಗೆ ಊಟ ಮಾಡಬೇಕು, ಜೀವನಕ್ಕೆ ಸಲ್ಲುವಂಥದ್ದು ಅಂತ, ಹೇಗೆ ಉಸಿರಾಡಬೇಕು ಅವರು ನಿರೂಪಣೆ ಮಾಡ್ತಾರೆ ಅದನ್ನು ಅಂತ. ಹೇಗೆ ಉಸಿರಾಟ ಮಾಡಿದರೆ ತಂಪಾಗಿ ಜೀವನ ಮಾಡ್ಬೋದು, ಹೇಗೆ ಉಸಿರಾಟ ಮಾಡಿದ್ರೆ ನಮ್ಮ ಜೀವನ ಒತ್ತಡದಿಂದ ಕೂಡಿರುತ್ತೆ, ತಲೆ ಬಿಸಿಯಿಂದ ಕೂಡಿರುತ್ತೆ ಅನ್ನೋ ಬಗ್ಗೆ ಕೂಡ ಹೇಳಿದ್ದಾರೆ ಅವರು. ಹೀಗೆ ಊಟ ಉಸಿರಾಟದಿಂದ ಆರಂಭ ಮಾಡಿ
ಜೀವನದ ಪ್ರತಿ ಮಜಲನ್ನು ಮುಟ್ಟಿ ಹೇಗೆ ಬದುಕಬೇಕು ಹೇಗೆ ಬದುಕಬಾರ್ದು ಅನ್ನೋದಕ್ಕೆ ಅವರು ತುಂಬ ವಿಸ್ತಾರವಾಗಿ ಹೇಳಬೇಕಾದ ನೆಲವನ್ನು ಕೂಡ ಹೇಳಿದ್ದಾರೆ. ಅದು ಉಳಿದಿದೆ ಸಾಹಿತ್ಯದ ರೂಪದಲ್ಲಿ, ಕೆಲವು ಹಿರಿಯರ ರೂಪದಲ್ಲಿ. ಈ ತಳಿ ಬೆಳಿಬೇಕು, ಈ ಪೀಳಿಗೆ ಬೆಳಿಬೇಕು. ಇವರು ವಿವೇಕಾನಂದರ ಹಾಗೆ ಪ್ರಪಂಚದಾದ್ಯಂತ ಎಲ್ಲರಿಗೂ ಜ್ಞಾನ ಕೊಡುವಂಥ ಸಂದರ್ಭ ಬಂದಾಗ ಭಾರತ ನಿಜವಾಗಿ ವಿಶ್ವಗುರು ಆಗುತ್ತೆ. ಅದಾಗಬೇಕು. ಜ್ಞಾನ ಕೊಟ್ಟು ವಿಶ್ವಗುರು ಆಗಬೇಕು. ಧನ ಕೊಟ್ಟು ನಾವು ವೈಶ್ಯ ಆಗ್ತೇವೆ. ಬೇಕಾದ್ರೆ ಸಂಪತ್ತಿನ ವ್ಯವಹಾರ ಮಾಡಿದ್ರೆ ವೈಶ್ಯರಾಗ್ಬೋದು. ಅದಲ್ಲ, ಜ್ಞಾನ ಕೊಟ್ಟು ನಾವು ಗುರು ಅಂತ ಅನ್ಸ್ಕೊಳ್ಬೇಕಾಗಿರ್ತಕ್ಕಂಥ ಸಂದರ್ಭ. ವ್ಯಾಪಾರಿ ಆಗಬಾರ್ದು. ಗುರು ಆಗಬೇಕು ಅಂತಂದ್ರೆ ನಾವು ಪುನಃ ನಮ್ಮ ಬೇರುಗಳಿಗೆ ನಾವು ಹೋಗ್ಬೇಕಾಗತ್ತೆ, ನಮ್ಮ ಪರಂಪರೆಗೆ ನಾವು ಹೋಗ್ಬೇಕಾಗತ್ತೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.